ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಸೋ ಅ ವೆರಿ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿವನ್. ಇವತ್ತಿನ ವಿಡಿಯೋ ಬಂದು ಗುವಾಹಟಿಯಲ್ಲಿರೋ ಕಾಮಾಖ್ಯ ಟೆಂಪಲ್ ಬಗ್ಗೆ ಆಗಿರುತ್ತೆ. ಸೊ ಗುವಾಹಟಿಗೆ ಡೈರೆಕ್ಟಾಗಿ ಬ್ಯಾಂಗ್ಳೂರಿಂದ ಫ್ಲೈಟ್ ಇದೆ. ಅರ್ಲಿ ಮಾರ್ನಿಂಗ್ ಫ್ಲೈಟ್ನ ತೊಗೊಂಡ್ವಿ. ಡೈರೆಕ್ಟಾಗಿ ಅರ್ಲಿ ಮಾರ್ನಿಂಗ್ ನಾವು ಗುವಾಹಟಿ ರೀಚ್ ಆದ್ವಿ ಅರೌಂಡ್ 8 o'clock. ಬೇಗ ಫ್ರೆಶ್ ಅಪ್ ಆಗಿ ನಾವು ಟೆಂಪಲ್ ಕಡೆ ಹೋದ್ವಿ. ಬಿಕಾಸ್ ಲೋಕಲೈಟ್ಸ್ ಅಂತ ಗೊತ್ತಾಯಿತು ಟೆಂಪಲ್ ಯಾವಾಗಲೂ ತುಂಬ ರಶ್ ಇರುತ್ತೆ ಅಂತ. ಆಲ್ಸೋ ನಮಗೆ ಅರ್ಲಿ ಮಾರ್ನಿಂಗ್ ಹೋದರೆ ಯೂಶ್ವಲಿ ಟ್ರಾಫಿಕ್ ಕಮ್ಮಿ ಇರುತ್ತೆ. ಬ್ಯೂಟಿಫುಲ್ ಸನ್ರೈಸ್ ಕೂಡ ನಮಗೆ ನೋಡೋಕ್ಕೆ ಸಿಕ್ತು. ಟೆಂಪಲ್ ಒಳಗಡೆ ರೀಚ್ ಆದ ತಕ್ಷಣ ನಿಮಗೆ ತುಂಬ ಸ್ಟಾಲ್ಸ್ ಇದೆ, ತುಂಬ ಏನೇನೋ ಮಾರ್ತಾ ಇರ್ತಾರೆ. ಅದನ್ನೆಲ್ಲ ನೀವು ಪಾರ್ ಮಾಡ್ಕೊಂಡು ಒಳಗಡೆ ಟೆಂಪಲ್ ಕ್ಯೂ ಸಿಸ್ಟಮ್ನ ಜಾಯ್ನ್ ಆಗಬೇಕಾಗತ್ತೆ. ಕ್ಯೂ ಸಿಸ್ಟಮಲ್ಲಿ ನಿಮ್ಗೆ ಅಷ್ಟೊಂದು ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ, ಯಾಕಂದರೆ ಸಿಟ್ಟಿಂಗ್ ವ್ಯವಸ್ಥೆ ಇದೆ, ಫ್ಯಾನ್ ಎಲ್ಲ ಇದೆ. ಆರಾಮಾಗಿ ನೀವು ಕ್ಯೂ ಅಲ್ಲಿ ನಿಧಾನಕ್ಕೆ ಹೋಗ್ಬೋದು. ತುಂಬ ರಶ್ ಇರುತ್ತೆ, ಆದಷ್ಟು ಬೇಗ ಹೋಗೋಕ್ಕೆ ಟ್ರೈ ಮಾಡಿ. VIP ದರ್ಶನ ಕೂಡ ನೀವು ಮಾಡ್ಬೋದು. ಟೆಂಪಲ್ ಬಗ್ಗೆ ಚಿಕ್ಕದಾಗಿ ಸ್ಟೋರಿ ತಿಳ್ಕೊಳ್ಳೋಣ. ದಕ್ಷ ಪ್ರಜಾಪತಿ ಅಂದರೆ ಸತಿಯವರ ತಂದೆ ಒಂದು ಮಹಾಯಜ್ಞನ ಆರಂಭಿಸ್ತಾರೆ. ಅದಕ್ಕೆ ಅವ್ರ ಮಗಳಾದ ಸತಿನ ಇನ್ವೈಟ್ ಮಾಡ್ತಾರೆ. ಆದರೆ ಅವರ ಅಳಿಯನ್ನು ಇನ್ವೈಟ್ ಮಾಡಲ್ಲ. ಅದು ಬೇಕಂತಲೇ ಅವ್ರು ಇನ್ವೈಟ್ ಮಾಡಲ್ಲ, ಯಾಕಂದರೆ ಅವ್ರಿಗೆ ಅವರಂದರೆ ಇಷ್ಟ ಇರಲ್ಲ. ಶಿವ ಅಂದರೆ ಅವ್ರಿಗೆ ಇಷ್ಟ ಇರಲ್ಲ. ಅದಕ್ಕೆ ಸತಿಯವರು ಬಂದು ತನ್ನ ಗಂಡನಿಗೆ ಅವಮಾನ ಆಗಿದ್ದನ್ನ ತಡ್ಕೊಳಕ್ಕಾಗ್ದೇ ಅವರು ಅಗ್ನಿಗೆ ಆಹುತಿ ಆಗ್ತಾರೆ. ಆಹುತಿ ಆಗಿದ್ದನ್ನ ಶಿವ ಗೊತ್ತಾಗಿ ಬಂದು ಅವರ ಒಂದು ಲೈಫ್ಲೆಸ್ ಬಾಡಿ ಏನಿರುತ್ತೆ ಅದನ್ನು ಇಡೀ ಪ್ರಪಂಚನ ಸುತ್ತುತ್ತಾ ಇರ್ತಾರೆ. ಅದನ್ನು ಇಟ್ಕೊಂಡು ಅವ್ರಿಗೆ ಕೋಪ ತಡೆಯೋದಕ್ಕೆ ಆಗದ ಅಷ್ಟೇ ತುಂಬ ಬೇಜಾರು ಕೂಡ ಇರುತ್ತೆ. ಆ ಬಾಡಿಲಿ ಜೀವ ಇರಲ್ಲ. ಆಗ ಎಲ್ಲ ದೇವತೆಗಳು ವಿಷ್ಣುನ ಮೊರೆ ಹೋಗ್ತಾರೆ. ಏನಕ್ಕಂದರೆ ಒಂದು ಕಾಸ್ಮಿಕ್ ಬ್ಯಾಲೆನ್ಸ್ ಏನಿರುತ್ತೆ ಅದು ಹಾಳಾಗಿರುತ್ತೆ. ಬಿಕಾಸ್ ಶಿವ ತಾಂಡವ ನಡೀತಾ ಇರುತ್ತೆ, ಎಲ್ರಿಗೂ ಭಯ ಆಗಿರುತ್ತೆ. ವಿಷ್ಣು ಶಿವಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆದರೆ ಅವರು ಕೇಳೋದಿಲ್ಲ. ಹಾಗಾಗಿ ಅವ್ರು ಸುದರ್ಶನ ಚಕ್ರ ಯೂಸ್ ಮಾಡಬೇಕಾಗತ್ತೆ. 51 ಭಾಗಗಳಾಗಿ ಸತಿಯ ಬಾಡಿ ಪೀಸ್ ಆಗುತ್ತೆ ಸುದರ್ಶನ ಚಕ್ರದಿಂದ. ಸೊ 51 ಭಾಗಗಳು ಬೇರೆ ಬೇರೆ ಕಡೆ ಹೋಗಿ ಬೀಳುತ್ತೆ. ಅದರಲ್ಲಿ ಒಂದೊಂದು ಭಾಗ ಒಂದೊಂದು ಶಕ್ತಿಪೀಠ ಆಗಿ ಇವತ್ತು ನಿರ್ಮಾಣ ಆಗಿದೆ. ಅದರಲ್ಲಿ ಮೇಯ್ನಾಗಿ ಒಂದು ಸತಿಯ ಯೋನಿ ಭಾಗ ಅಂದರೆ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ನಾವೇನು ಕರಿತೀವಿ, ನೀಲಾಚಲ್ ಬೆಟ್ಟದ ಮೇಲೆ ಬಿದ್ದಿದೆ. ಸೊ ಅಲ್ಲಿ ಕಾಮಾಖ್ಯ ಟೆಂಪಲ್ ನಿರ್ಮಾಣ ಆಗಿದೆ. ಒಳಗಡೆ ಯಾವುದೇ ಥರ ಐಡಲ್ನ ಪೂಜೆ ಮಾಡೋದಿಲ್ಲ. ದೇವಿಯ ಯೋನಿ ಭಾಗ ಏನು ಬಿದ್ದಿದೆ ಅಂತ ನಂಬುತ್ತಾರೆ, ಅದನ್ನೇ ಪೂಜೆ ಮಾಡ್ತಾರೆ. ಅಲ್ಲಿ ಚಿಕ್ಕದಾಗಿ ಒಂದು ಸ್ಪ್ರಿಂಗ್ ಆಫ್ ವಾಟರ್ ಚಿಮ್ಮುತ್ತೆ. ಅದನ್ನು ಭಕ್ತಾದಿಗಳ ಮೇಲ್ಗಡೆ ಚಿಮ್ಮಿಸ್ತಾರೆ. ನಿಮಗೆ ತುಂಬ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ಒಳಗಡೆ ಹೋದ್ಮೇಲೆ ನಿಮ್ಗೆ ಆ ಎನರ್ಜಿ ಖಂಡಿತವಾಗ್ಲೂ ಫೀಲ್ ಆಗುತ್ತೆ. ನಿಮ್ಮ ಲೈಫ್ ಕೂಡ ಏನೋ ಒಂದು ಒಳ್ಳೆಯದಾಗಿ ಬದಲಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಟೆಂಪಲ್ ಒಳಗಡೆ ಪಾಸಿಟಿವ್ ಎನರ್ಜಿ ಫೀಲ್ ಆಗೋದಂತೂ ನಿಜ. ಆದರೆ ಇನ್ನೊಂದು ಬೇಜಾರು ಏನಾಗುತ್ತೆ ಅಂದರೆ ಟೆಂಪಲ್ ಒಳಗಡೆ ಕ್ಲೀನ್ಲಿನೆಸ್ ಸ್ವಲ್ಪನೂ ಮೇಂಟೈನ್ ಮಾಡಿಲ್ಲ. ಇಷ್ಟು ದೊಡ್ಡ ಮಹಾಶಕ್ತಿ ಪೀಠದಲ್ಲಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿಲ್ಲ ಅನ್ನೋದು ನಂಗೆ ತುಂಬ ಬೇಜಾರಾಯಿತು. ಆ್ಯಂಡ್ ಇನ್ನೊಂದೇನೆಂದರೆ ಈ ಪೂಜಾರಿ ಅರ್ಚಕರು ಏನಿರ್ತಾರೆ ಅವರು ತುಂಬ ನಿಮಗೆ ರೂಡಾಗಿ ಬಿಹೇವ್ ಮಾಡ್ತಾರೆ ಅಂತ ನನಗನ್ನಿಸ್ತು. ಅದೊಂದು ನನಗೆ ಇಷ್ಟ ಆಗಲಿಲ್ಲ. ಅದು ಬಿಟ್ಟು ಟೆಂಪಲ್ ಆಚೆ ಕಡೆ ಬಂದರೆ ನಿಮಗೆ ತುಂಬ ಈ ಥರ ಪ್ರತಿಮೆಗಳಿದೆ, ಅಲ್ಲಿ ತುಂಬ ರಶ್ ಇತ್ತು, ನೀಟಾಗಿ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಪಾಸಿಟಿವ್ ಎನರ್ಜಿ ಫೀಲ್ ಆಗೋದಂತೂ ನಿಜ. ನಿಮಗೆ ಒಂದು ಸತಿ ಟೆಂಪಲ್ನ ವಿಸಿಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನನಗೆ ಈ ಟೆಂಪಲ್ಗೆ ಹೋಗಬೇಕಂತ ತುಂಬ ದಿವಸದಿಂದ ಅನ್ನಿಸ್ತಿತ್ತು. ಆ್ಯಂಡ್ ಏನೋ ಗೊತ್ತಿಲ್ಲ, ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬೋದು. ನಾನು ಅದನ್ನು ತುಂಬ ನಂಬ್ತೀನಿ. ಹಾಗೆ ನಾನು ಟೆಂಪಲ್ನ ನೋಡಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಸಿ ಯು.